ಸ್ನೇಹಿತರೆ ನಮಸ್ಕಾರ, ನಾನು ಅಭಿನಂದ್ ಮಹಾದೇವಪ್ಪ. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಲೈಟ್ ರೂಮ್ ಬಗ್ಗೆ ಸೆಕೆಂಡ್ ವಿಡಿಯೋ ಬರ್ತಾ ಇದೆ. ಫಸ್ಟ್ ವಿಡಿಯೋನಲ್ಲಿ ಆಲ್ರೆಡಿ ಬೇಸಿಕ್ ಕಲರ್ ಕರೆಕ್ಷನ್ ಆಗಿರ್ಬೋದು, ಅದು ಇಂಪೋರ್ಟ್ ಆಗೋದು ಬಗ್ಗೆ, ಫೋಟೋ ಇಂಪೋರ್ಟು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಬನ್ನಿ, ಇವಾಗ ನಾವು ಫೋಟೋ ಇಂಪೋರ್ಟ್ ಮಾಡಿದ ನಂತರ ಲೈಟ್ ರೂಮ್ನಲ್ಲಿ ಕನಿಷ್ಠ ಅಂದರೆ ಈ 7 ಟಿಪ್ಸನ್ನು ನೀವು ತಿಳ್ಕೊಂಡ್ಬಿಟ್ರೆ ನೀವು ಭಾಳ ಈಸಿಯಾಗಿ ಅದನ್ನು ಲೈಟ್ ರೂಮ್ನ ಉಪಯೋಗಿಸ್ಕೊಳ್ತೀರಾ. ಸ್ನೇಹಿತರೆ ಬನ್ನಿ, ಇವಾಗ ಲೈಟ್ ರೂಮ್ಗೆ ಹೋಗೋಣ. 7 ಟಿಪ್ಸ್ ಏನು ಅನ್ನೋದನ್ನು ಚೆಕ್ ಮಾಡೋಣ. ಆಲ್ರೆಡಿ ನಾನೀಗ ಒಂದು 13 ಫೋಟೋಸ್ ತೊಗೊಂಡಿದ್ದೀನಿ. ಏಕೆ ಇದು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ? ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀರಾ ಫೋಟೋ ಹೇಗೆ ಇಂಪೋರ್ಟ್ ಮಾಡ್ಕೋಬೇಕು, ಲೈಬ್ರರಿನಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಫೋಟೋಸ್ ಹೆಂಗಿರುತ್ತೆ, ಅದನ್ನು ಡೆವಲಪ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನಿಮಗೆ ಪಾಪಪ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಪ್ಯಾನಲ್ನಲ್ಲಿ ಏನಿದೆ ಡೆವಲಪ್ ಮಾಡುವಂತಹ ಫೋಟೋ ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಕೆಳಗಡೆ ನಿಮಗೆ ಒಂದು ಸುಮಾರು 13 ಫೋಟೋಸ್ ಇದೆ. 13 ಫೋಟೋಸ್ ಯಾಕಿದೆ ಅಂದರೆ ನಾನು 13 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ಬನ್ನಿ ಸ್ನೇಹಿತರೆ, ಟಿಪ್ ನಂಬರ್ 1 ಮಾರ್ಕ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 1, ಕಲರ್ ಕರೆಕ್ಷನ್ ಬಗ್ಗೆ ನಾಲೆಡ್ಜೇ ಇಲ್ಲ, ಕಲರ್ ಕರೆಕ್ಷನ್ ಟೆಂಪ್ರೇಚರ್ ಬಗ್ಗೆ ನಾಲೆಡ್ಜ್ ಇಲ್ಲ, ಹೇಗೆ ಕೊಡಬೇಕು ಅವೆಲ್ಲ ಈ ರೀತಿ ಕನ್ಫ್ಯೂಷನ್ಸ್ ಇದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಲೈಟ್ ರೂಮ್ನಲ್ಲಿ, ಅದರ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಆಟೋಮೆಟಿಕ್ ಕಲರ್ ಕರೆಕ್ಷನ್ ಟೆಂಪ್ರೇಚರ್ ತಗೊಳುತ್ತೆ. ಅದು ಹೇಗೆ? ಬನ್ನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೈಟ್ ಪ್ಯಾನಲ್ ಏನಿದೆ, ಕಾರ್ನರ್ ಎಡ್ಜ್ ಪ್ಯಾನಲ್, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇದು ಒಂದು ಪ್ಯಾನಲ್ ಇದೆ, ಇದೊಂದು ಪ್ಯಾನಲ್ ಇದೆ, ಇದೊಂದು ಪ್ಯಾನಲ್ ಇದೆ. ಸೊ ಟೋಟಲಿ 3 ಪ್ಯಾನಲ್ಸ್ ಇದೆ ಸ್ನೇಹಿತರೆ. ಕಂಟ್ರೋಲ್ ಪ್ಯಾನಲ್ಸ್ ಅಥವಾ ಇದು ಆಪರೇಷನ್ ಪ್ಯಾನಲ್ಸ್ ಅಂತಾನ ಕರಿಬಹುದು ನಾವು. ಸೊ ಇಲ್ಲಿ ನಮಗೆ 3rd ಪ್ಯಾನಲ್ ಏನು ಕಾಣಿಸ್ತಾ ಇದೆ, ಅದರಲ್ಲಿ ನಿಮಗೆ ಬೇಸಿಕ್ ಅನ್ನೋ ಅಂಡರ್ನಲ್ಲಿ ನಿಮಗೆ ವೈಟ್ ಬ್ಯಾಲೆನ್ಸ್ ಪಕ್ಕ ಆಸ್ ಶಾರ್ಟ್ ಅಂತ ಇದೆ. ಅಂದರೆ ಟೆಂಪ್ರೇಚರ್ ನಿಮಗೆ ಗೊತ್ತಿಲ್ಲ ಎಷ್ಟು ಕೊಡಬೇಕು ಅಂತ, ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೆ ಗೊತ್ತಿದೆ. ಬನ್ನಿ ನೋಡೋಣ. ಆಸ್ ಶಾರ್ಟ್ ಅನ್ನೋ ಕೆಳಗಡೆ ಒಂದು ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಕಾಣ್ತಿದೆ ನೋಡಿ. ಆಸ್ ಶಾರ್ಟ್, ಆಟೋ ಅಥವಾ ಕಸ್ಟಮ್ ಅಂತಿದೆ. ನೀವು ಆಟೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು ದ ಚೇಂಜಸ್ ಏನಾಯಿತು ಅಂತ ಹೇಳಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಿಟ್ಬಿಡೋಣ ಈಗ ಸದ್ಯಕ್ಕೆ ಈ ಕ್ಲಾಸ್ ನೋಡೋಣ. ಆಮೇಲೆ ನೆಕ್ಸ್ಟ್ ನೀವು ಗಮನಿಸ್ಬೋದು, ಟೋನ್, ಎಕ್ಸ್ಪೋಜರ್ ಏನಿದೆ, ಕಾಂಟ್ರಾಸ್ಟ್ ಎಷ್ಟು ಕೊಡಬೇಕು, ಹೈಲೈಟ್ ಎಷ್ಟು ಕೊಡಬೇಕು, ಶ್ಯಾಡೋ ಎಷ್ಟು ಕೊಡಬೇಕು, ವೈಟ್ಸು ಬ್ಲ್ಯಾಕ್ಸು, ಇದ್ರ ಕನ್ಫ್ಯೂಷನ್ಸ್ ಇದ್ರೆ ಜಸ್ಟ್ ನೀವು ಇಲ್ಲಿ ಆಟೋ ಅಂತ ಕ್ಲಿಕ್ ಇದೆ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು ನೀವು ಚೇಂಜಸ್ ಏನಾಗಿದೆ ಅಂತ. ಅದರದ್ದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು, ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಂಡು ಲೈಟ್ ರೂಮ್ ಅದರ ಕರೆಕ್ಷನ್ ಅದು ಮಾಡ್ಕೊಳುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕು, ಒಂದು ವೇಳೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಟೋ ಕಲರ್ ಕರೆಕ್ಷನ್ ಮೋಡಲ್ಲಿ ಫಸ್ಟ್ ಬೇಸಿಕಲಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಟಿಪ್ ನಂಬರ್ 2, ರೀಸೆಟ್ಟಿಂಗ್. ರೀಸೆಟ್ಟಿಂಗ್ ಅಂದ್ರೇನು? ಇವಾಗೇನೋ ನೀವು ಫಾರ್ ಎಕ್ಸಾಂಪಲ್ ಏನೋ ಆಗ್ಬಿಟ್ಟಿದ್ರೆ, ಏನೋ ಕರೆಕ್ಷನ್ಸ್ ಇಂಡಿವಿಜುವಲ್ ಆಗಿ ಮಾಡಿಬಿಟ್ಟಿದ್ದೀರಾ, ನಿಮಗೆ ಇಷ್ಟ ಆಗ್ತಾ ಇಲ್ಲ, ಯಾವ್ದ್ಯಾವುದೋ ಏನೇನೋ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಸೊ ನೀವು ಏನು ಮಾಡಬೇಕು, ಇಮ್ಮಿಡಿಯೇಟ್ ಆಗಿ ಕೆಳಗಡೆ ನಿಮ್ಗೊಂದು ಆಪ್ಷನ್ ಇದೆ ನೋಡಿ, ಪ್ರೀವಿಯಸ್ ಅಥವಾ ರೀಸೆಟ್ ಅಂತ ಒಂದು ಆಪ್ಷನ್ ಇದೆ. ನೀವು ರೀಸೆಟ್ ಅಂತ ಕೊಟ್ಟ ತಕ್ಷಣ ಆ್ಯಸ್ ಇಟ್ ಈಸ್ ಏನು ನೀವು ಅಪ್ಲೋಡ್ ಮಾಡಿದ್ರಿ ಫೋಟೋ ಯಥಾವತ್ತಾಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕಲರ್ ಕರೆಕ್ಷನ್ ಎಲ್ಲ ನಿಲ್ 000 ಆಗಿ ಬಂದ್ಬಿಡುತ್ತೆ. ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಇಂಡಿವಿಜುವಲ್ ಆಗಿ ಏನಾದ್ರು ನೀವು ಕೊಟ್ಬಿಟ್ರಿ ಎಕ್ಸ್ಪೋಜರ್, ನಿಮ್ಮ ಇಷ್ಟ ಬಂದಂಗೆ ಒಂದೊಂದೇ ಹೈಲೈಟ್ನ ಇದನ್ನ ಕಮ್ಮಿ ಕೊಡೋಣ, ಇದನ್ನ ಕಮ್ಮಿ ಕೊಡೋಣ, ಇದನ್ನ ಕಮ್ಮಿ ಕೊಡೋಣ ಅಂತೇನೋ ಕಷ್ಟಪಟ್ಕೊಂಡು ಏನೋ ಮಾಡಿಬಿಟ್ಟಿದ್ದೀರಾ, ಆದರೆ ಸಮಾಧಾನ ಆಗ್ತಾ ಇಲ್ಲ. ಹಾಗಾಗಿ ಏನು ಮಾಡ್ಬೋದು, ರೀಸೆಟ್ ಅಂತ ನೀವು ಕೊಟ್ಟರೆ ಇರೋ ಬರೋದೆಲ್ಲ ರೀಸೆಟ್ ಆಗಿಬಿಡುತ್ತೆ. ಆದರೆ ನೀವು ಯಾವುದೋ ಒಂದು ಹೈಲೈಟನ್ನು ಜಾಸ್ತಿ ಕೊಟ್ಬಿಟ್ಟಿರ್ತೀರ, ಅದನ್ನು ರೀಸೆಟ್ ಮಾಡಬೇಕು ಅಥವಾ ಕಮ್ಮಿ 0 ತೊಗೊಂಬರ್ಬೇಕು. ಕಷ್ಟಪಟ್ಕೊಂಡು ನೀವು ಹಿಂಗೆ 2, 18, 12, 9, 4, 3, 2 ಅಯ್ಯೋ ಪ್ಲಸ್ ಮೈನಸ್ ಇದೆಲ್ಲ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಿಂಪಲ್ ಏನು ಅಂತ ಹೇಳಿದ್ರೆ, ಹೈಲೈಟ್ ಮೇಲೆ ಮೌಸಿಂದ ಡಬಲ್ ಕ್ಲಿಕ್ ಮಾಡಿದ್ರೆ 0 ಬರುತ್ತೆ. ವಾಟ್ ಬ್ಯೂಟಿಫುಲ್ ಟಿಪ್ಸ್ ಅಲ್ವಾ ಸ್ನೇಹಿತರೆ? ನೋಡಿ, ಎಕ್ಸ್ಪೋಜರ್ ಇದೆ ಕೊಟ್ಬಿಟ್ಟಿದ್ದೀರಾ, 0 ತೊಗೊಂಬರೋದು ಕಷ್ಟ ಅಂತ ಅನ್ಸಿದ್ರೆ ಡಬಲ್ ಕ್ಲಿಕ್ ಮಾಡಿ ಬಂದ್ಬಿಡ್ತು. ಕಾಂಟ್ರಾಸ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಜಸ್ಟ್ ಮೌಸಿಂದ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ನಾರ್ಮಲ್ ಏನಿದೆ 0 ಲೆವೆಲ್ಗೆ ಬಂದು ಕೂತ್ಕೊಳ್ಳುತ್ತೆ. ನೀವು ಯಾವುದೇ ಆಗಲಿ ಟೆಕ್ಸ್ಚರಿಂದ ಹಿಡಿದು ಯಾವುದೇ ಆಗಲಿ ಡಬಲ್ ಕ್ಲಿಕ್ ಅಂತ ಕೊಡಿದ್ರೆ ಅದು 0 ಲೆವೆಲ್ಗೆ ಬಂದು ಆಟೋಮೆಟಿಕಾಗಿ ಬಂದು ಕೂತ್ಕೊಳ್ಳುತ್ತೆ. ಸೊ ಟಿಪ್ ನಂಬರ್ 2 ಆಗಿದೆ. ಟಿಪ್ ನಂಬರ್ 3 ಈಸ್ ಗ್ರಿಡ್ ಓವರ್ಲೇ ಅಂತ. ಸೊ ಗ್ರಿಡ್ ಓವರ್ಲೇ ಏನು ಚೆಕ್ ಮಾಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ ಇವಾಗ ಈ ಫೋಟೋನ ನೀವು ಇಲ್ಲೊಂದು ಕಾಣಿಸ್ತಿದೆ ನೋಡಿ, ಕ್ರಾಪ್ ಓವರ್ಲೇ ಅಂತ. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಗ್ರಿಡ್ ಬಂದಿದೆ. ಇದು ಯೂಶಲಿ ನಾರ್ಮಲ್ ಆಗಿ ಎಲ್ಲ ಇದರಲ್ಲೂ ಬರೋವಂಥದ್ದು. ಸೊ ನಾನೇನು ಹೇಳ್ತಾ ಇದ್ದೀನಿ, ಇದಕ್ಕೆ ಶಾರ್ಟ್ಕಟ್ ಕೀ ಬಂದು R.
ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ರಾಪ್ಗೆ ಲೆವೆಲ್ಗೆ ಬರುತ್ತೆ. ಇಲ್ಲಿ ದೇರ್ ಆರ್ ಸೋ ಮೆನಿ ಗ್ರಿಡ್ಸ್. ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಇದೊಂದೇ ಗ್ರಿಡ್ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ನೀವು ಕೀಬೋರ್ಡಲ್ಲಿ ಓ ಅಂತ ಆಪ್ಷನ್ ಇದೆ, ಓ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಓ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಗ್ರಿಡ್ ಬಂದಿದೆ. ಇದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಓ ಕ್ಲಿಕ್ ಮಾಡಿ, ಇನ್ನೊಂದು ಬಂದಿದೆ. ಸೊ ಇನ್ನೊಂದು ಕ್ಲಿಕ್ ಮಾಡಿ, ಈ ಥರದ್ದು ಬಂದಿದೆ ಗ್ರಿಡ್. ಸೊ ನಿಮ್ಗೆ ಕಾಣಿಸ್ತಾ ಇದೆಯಾ ಗ್ರಿಡ್ಡು? ಬಹುಶಃ ಇದನ್ನು ಕ್ಲಿಕ್ ಮಾಡುತ್ತೆ, ನಿಮ್ಗೆ ಈಸಿಯಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ ಸಿ ನಿಮಗೆ ಗ್ರಿಡ್ ಈ ಥರದ್ದು ಬಂದಿದೆ. ಮತ್ತೆ ಓ ಅಂತ ಕ್ಲಿಕ್ ಮಾಡಿ, 4 ಬಾಕ್ಸಸ್ ಬಂದಿದೆ. ಈ ಥರದಲ್ಲೂ ನೀವು ಗ್ರಿಡ್ಡನ್ನು ಉಪಯೋಗಿಸ್ಕೊಂಡು ಆಸ್ಪೆಕ್ಟ್ ರೇಷಿಯೋ ಪ್ರಕಾರ ನೀವು ಕ್ರಾಪ್ನ ಮಾಡ್ಕೋಬೋದು. ಇನ್ನೊಂದು ಓ ಅಂತ ಹೊಡೆದ್ರೆ ನೋಡಿ, ಬ್ಯೂಟಿಫುಲ್. ಸಿ ಇಲ್ಲಿ ನೀವು ಕಾಣಿಸ್ಬೇಕಾಗಿರೋದು ಈ ಥರ ಗ್ರಿಡ್ಡನ್ನು ಒಂದು ವೇಳೆ ನೀವು ಲ್ಯಾಂಡ್ಸ್ಕೇಪ್ ಥರದ್ದು ಫೋಟೋಸ್ನ ತೊಗೊಂಡಾಗ ಬೆಟ್ಟ ಅವೆಲ್ಲವೂ ಕೂಡ ನೋಡಿ ಇದರಲ್ಲಿ ಪಿರಾಮಿಡ್ ಕಾಣಿಸ್ತಾ ಇದೆ. ಸೊ ಪಿರಾಮಿಡ್ ಶೇಪ್ನಲ್ಲಿ ನಿಮಗೆ ಕ್ರಾಪ್ ಆಸ್ಪೆಕ್ಟ್ ರೇಷಿಯೋನ ಕರೆಕ್ಟಾಗಿ ನೀವು ಕ್ರಾಪ್ ಮಾಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ಬಂದಿದೆ ಗೋಲ್ಡನ್ ಓವೆಲ್ ಅಂತ ಹೇಳಿ. ಇನ್ನೊಂದು ನೋಡಿ, ಇದು ಅಲ್ಲ, ಇನ್ನೊಂದು ಇದು ನಾನು ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರೋ ಪ್ರಕಾರ ಅಡ್ವಾನ್ಸ್ಡ್ ಏನು ಕ್ರಾಪಿಂಗ್ ಇದೆ, ಅಡ್ವಾನ್ಸ್ಡ್ ಆಸ್ಪೆಕ್ಟ್ ರೇಷಿಯೋ ಏನಿದೆ ಅದರದ್ದು ರೂಲ್ ಆಫ್ ಥರ್ಡ್ ಅಂತ ಹೇಳ್ತೀವಲ್ಲ, ಅದರದ್ದು ಅಡ್ವಾನ್ಸ್ ಲೆವೆಲ್ ಇದು ಅಂತ ಕೇಳ್ತಾ ಇದ್ದೀನಿ. ಇದನ್ನ ಇನ್ನೂ ಸ್ಟಡಿ ಮಾಡಿಲ್ಲ, ಮಾಡಬೇಕು. ಇದು ಕೂಡ ಒನ್ ಆಫ್ ದ ಗ್ರಿಡ್, ಬಂಚ್ ಆಫ್ ಗ್ರಿಡ್ಸ್ ಅಲ್ಲಿ ಇದು ಕೂಡ ಒಂದು ಗ್ರಿಡ್. ಸೊ ನೀವು ನೋಡ್ತಾ ಇರ್ಬೋದು, ಓ ಓ ಓ ಅಂತ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಗ್ರಿಡ್ ಅಲ್ಲಿ ಓಪನ್ ಆಗುತ್ತೆ. ಅಕಾರ್ಡಿಂಗ್ ಟು ದಟ್ ಗ್ರಿಡ್ ನೀವು ತೆಗೆದಿರ್ತಕ್ಕಂಥ ಪಿಕ್ಚರ್ ಆಸ್ಪೆಕ್ಟ್ ರೇಷಿಯೋನ ಕರೆಕ್ಷನ್ನ ನೀವು ಮಾಡ್ಕೋಬಹುದು. ಸೊ ಇದು ಥರ್ಡ್ ಪಾಯಿಂಟ್ ನಿಮಗೆ ಟಿಪ್ಸ್ ಗೊತ್ತಾಗಿದೆ. ಸೊ ಫೋರ್ತ್ ಈಸ್ ಲೈಟ್ಸ್ ಔಟ್ ಅಂತ. ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಇಮೇಜು. ನೀವು ಕಷ್ಟಪಟ್ಟು ಏನೋ ಕರೆಕ್ಷನ್ ಮಾಡಿಬಿಡ್ತೀರಾ, ಆದರೆ ಇದು ಕರೆಕ್ಷನ್ ಕರೆಕ್ಟಾಗಿ ಇದೆಯಾ ಇಲ್ವಾ ನೀವು ಚೂರು ಅನಾಲಿಸಿಸ್ ಮಾಡಬೇಕು ಅಲ್ವಾ ಚೆನ್ನಾಗಿ. ಲೈಟ್ಸ್ ಆಫ್ ಅಂತ ಹೇಳಿದ್ರೆ ಏನು, ಲೈಟ್ಸ್ ಔಟ್ ಅಂದರೆ ಏನು ಅಂತ ಹೇಳಿದ್ರೆ, ನೀವು ಶಾರ್ಟ್ ಕಟ್ ಕೀಬೋರ್ಡಲ್ಲಿ ನೀವು ನೋಡ್ಬೋದು. ಈಗ ಪಿಕ್ಚರ್ ಬಿಟ್ಟು ಲೈಟ್ ರೂಮ್ನ ಯಾವುದೇ ಆಪರೇಷನ್ ಪ್ಯಾನೆಲ್ಸ್ ಆಗಲಿ ನಿಮಗಿಲ್ಲಿ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ, ಡಿಮ್ ಆಗೋಗ್ಬಿಟ್ಟಿದೆ. ಅದರ ಅರ್ಥ ಏನು ಅಂದರೆ ನಿಮಗೆ ಲೈಟ್ ರೂಮ್ನಲ್ಲಿ ಅದು ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ನೀವು ಕರೆಕ್ಷನ್ ಮಾಡಿರ್ತಕ್ಕಂಥ ಫೋಟೋನ ಅನಾಲಿಸಿಸ್ ಮಾಡೋಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ ಇಲ್ಲ ಏನಿದೆ ಎಕ್ಸೆಪ್ಟ್ ದ ಫೋಟೋ, ಅದೆಲ್ಲವೂ ಡಿಮ್ ಆಗಿದೆ. ಇನ್ನೂ ಒಂದ್ಸತಿ ಅಂತ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಬ್ಲ್ಯಾಕ್ ಆಗುತ್ತೆ. ಸೊ ನೀವು ಎಡಿಟಿಂಗ್ ಮಾಡುವಾಗ ಆರಾಮಾಗಿ ಹಿಂದೆ ಕೂತ್ಕೊಂಡು ನೀವು ಎಡಿಟಿಂಗ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆಗಿದ್ದಾಗ ನಿಮ್ಮ ಫೋಟೋನ ಅನಾಲಿಸಿಸ್ ಈಸಿಯಾಗಿ ಮಾಡ್ಬೋದು. ಮತ್ತೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾರ್ಮಲ್ ಮೋಡ್ಗೆ ಬರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ತಿಳ್ಕೊಂಬಿಡೋಣ. ನಿಮಗೆ ಎಡಿಟ್ಗೆ ಹೋಗಿ ಅಲ್ಲಿ ನಿಮಗೆ ಪ್ರಿಫರೆನ್ಸ್ ಅಂತ ಆಪ್ಷನ್ ಇದೆ. ಪ್ರಿಫರೆನ್ಸಲ್ಲಿ ಇಂಟರ್ಫೇಸ್ ಅಂತ ಇದೆ. ಇಂಟರ್ಫೇಸ್ ಕೆಳಗಡೆ ನಿಮಗೆ ಲೈಟ್ಸ್ ಔಟ್ ಅಂತ ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಲೈಟ್ಸ್ ಔಟ್ ಕೆಳಗಡೆ ನಿಮಗೆ ಸ್ಕ್ರೀನ್ ಕಲರ್, ನಾನು ಆಲ್ರೆಡಿ ಬ್ಲ್ಯಾಕ್ ಕೊಟ್ಟಿದ್ದೆ, ನಿಮಗೆ ಅದು ಬೇಕೋ ಕಲರ್ ನೀವು ಕೊಟ್ಕೊಳ್ಳಿ. ಡಾರ್ಕ್ ಗ್ರೇ ಇದೆ, ಮೀಡಿಯಂ ಗ್ರೇ ಇದೆ, ಲೈಟ್ ಗ್ರೇ ಇದೆ, ವೈಟ್ ಇದೆ. ಸೊ ಇಲ್ಲಿ ನಿಮಗೆ ಡಿಮ್ ಲೆವೆಲ್ ಅಂತ ಇದೆ ನೋಡಿ. ನಾನು ಫಸ್ಟ್ ಎಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡಿಮ್ ಆಯ್ತಲ್ಲ, ಅದು 80% ಆಗಿದೆ, ಬಿಕಾಸ್ ಡಿಫಾಲ್ಟ್ ಸೆಲೆಕ್ಟ್ ಆಗಿದೆ. ನಿಮ್ಗೇನಾದ್ರು ತುಂಬ ಅದು ಸ್ಟಿಲ್ ನೀವೇನೋ ಕರೆಕ್ಷನ್ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿದ್ರೆ 50% ಕೊಟ್ಕೊಳ್ಳಿ. ಸೊ 50% ಕೊಟ್ಟಾಗಲೂ ಕೂಡ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ಗ್ರೌಂಡ್ ಏನು ಡಿಮ್ ಆಗಿತ್ತು ಲೈಟು, ಅದು ಸ್ವಲ್ಪ ಇನ್ನೂ ಬ್ರೈಟ್ ಆಗುತ್ತೆ. ಸೊ ದಟ್ ನೀವು ಆಪರೇಷನ್ ಪ್ಯಾನಲ್ಸ್ನ ಯೂಟಿಲೈಸ್ ಮಾಡ್ಕೊಳ್ಬೋದು. ಬನ್ನಿ ಈಗ ಇದನ್ನು ಓಕೆ ಕೊಡೋಣ. ಓಕೆ ಕೊಟ್ಟ ಮೇಲೆ ಮತ್ತೆ ಕೊಡ್ತೀನಿ. ನೀವೀಗ ಗಮನಿಸ್ಬೋದು 50% ಅಷ್ಟೇ ಡಿಮ್ ಆಗಿದೆ. ಸೊ ಇವಾಗಲೂ ಬೇಕಾದ್ರೆ ನೀವು ಎಕ್ಸ್ಪೋಜರ್ನ ನೀವು ವರ್ಕ್ ಮಾಡ್ಬೋದು. ಗೊತ್ತಾಗ್ತಾ ಇದೆ ಸ್ನೇಹಿತರೆ? ಹಾಗಾಗಿ ಮತ್ತೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ 100% ಡಿಮ್ ಆಗೋಗುತ್ತೆ. ಮತ್ತೆ ಕ್ಲಿಕ್ ಮಾಡಿ ನಾರ್ಮಲ್ ಮೋಡಿಗೆ ಬಂದಿದೆ. ಆ್ಯಂಡ್ ಈ ಟಿಪ್ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗ ನೀವು ತಿಳ್ಕೊಬೇಕಾಗಿರೋದು ಲೆವೆಲ್ ಔಟ್ ಅನ್ನೋ ಒಂದು ಟಿಪ್. 5th ಟಿಪ್ಸ್ ಏನು ಅಂದರೆ ಲೆವೆಲ್ಸ್ ಔಟ್. ಲೆವೆಲ್ಸ್ ಔಟ್ ಅಂತ ಹೇಳಿದ್ರೆ ಏನು? ಈಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಪಿಕ್ಚರ್ನ. ಬನ್ನಿ ಈ ಪಿಕ್ಚರ್. ಈಗ ನೀವು ಬ್ಯಾಕ್ಗ್ರೌಂಡು ಇದು ಒಂಥರ ಲ್ಯಾಂಡ್ಸ್ಕೇಪ್ ಫೋಟೋ ತೊಗೊಂಡಿದ್ದಾರೆ. ಈಗ ನಾನು ಆಲ್ರೆಡಿ ಇಲ್ಲಿ ತೋರಿಸ್ದಂಗೆ ಕ್ರಾಪ್ ಓವರ್ಲೇ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನೋ ಒಂಚೂರು ಇಲ್ಲಿ ಹಾಗೆ ಹೀಗೆ ಕ್ರಾಪ್ ಮಾಡ್ಕೊಳ್ತೀರಾ, ಹಿಂಗೋ ಮಾಡ್ತೀರಾ, ಬಟ್ ಎಂಟರ್ ಹೊಡಿತೀರಾ, ಸ್ಯಾಟಿಸ್ಫೈ ಆಗ್ತಾ ಇರಲ್ಲ. ಆವಾಗ ಏನು ಮಾಡ್ಬೋದು? ಈ ಒಂದು ಆಪ್ಷನ್ನ ಬಳಸ್ಕೊಳ್ಳಿ. ಕ್ರಾಪ್ ಓವರ್ಲೇ ಆಪ್ಷನ್ನಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ, ಆ್ಯಂಗಲ್ ಅಂತ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ? ಕೆಳಗಡೆ ಆಸ್ಪೆಕ್ಟ್ ಅಂತ ಇದೆ, ಅದರ ಕೆಳಗಡೆ ಆ್ಯಂಗಲ್ ಅಂತ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಬೆಟ್ಟ ನೋಡಿ, ಇಲ್ಲಿದೆ ನೋಡಿ, ಈ ಬೆಟ್ಟದಿಂದ ಕ್ಲಿಕ್ ಮಾಡಿ ಜಸ್ಟ್ ಈ ಬೆಟ್ಟಕ್ಕೆ ತೊಗೊಂಡು ಬಂದರೆ ಕ್ಲೀನಾಗಿ
ಸ್ಟ್ರೇಟ್ ಆಗಿ ಬಂದು ಕೂತ್ಕೊಂಡಿದೆ. ಎಂಟರ್ ಮಾಡಿ. ಈಗ ನೀವು ಗಮನಿಸ್ಬೋದು ಲೆವೆಲ್ ಔಟ್ ಕರೆಕ್ಟಾಗಿ ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ. ಸೊ ಈ ಥರನೂ ಕೂಡ ನೀವು ನಿಮ್ಮ ಫೋಟೋಸ್, ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಗ್ರೂಪ್ ಫೋಟೋಸ್ ಆಗಿರ್ಬೋದು, ಅಥವಾ ಆರ್ಕಿಟೆಕ್ಚರ್ಸ್ ಫೋಟೋಸ್ ಆಗಿರ್ಬೋದು, ಯಾವುದೇ ಫೋಟೋಸ್ ಆಗಲಿ ನಿಮಗೆ ಕ್ರಾಪ್ ಮಾಡುವಾಗ ಅಥವಾ ಕಾಂಪೋಸಿಷನ್ ಮಾಡುವಾಗ ಸಮಾಧಾನ ಆಗ್ತಾ ಇಲ್ಲ ಅಂದರೆ ಈ ರೀತಿಯ ಟೂಲ್ಸ್ನ ಕೂಡ ನೀವು ಬಳಸ್ಕೊಂಡು ಲೆವೆಲ್ ಆಗಿ ತಗೊಂಡು ಬರ್ಬೋದು ಸ್ನೇಹಿತರೆ. ಸೊ 5th ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ 6th ಟಿಪ್ ಏನು ಅಂದರೆ B&A, ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ. ನೀವೀಗ ಆಲ್ರೆಡಿ ನೋಡ್ತಾ ಇದ್ದೀರಾ ಫೋಟೋ. ಈ ಫೋಟೋನ ನೋಡಿ, ಫಾರ್ ಎಕ್ಸಾಂಪಲ್ ಈ ಫೋಟೋ ತಗೋಣ. ಇದು ಫೋಟೋ ನಾನು ಏನೋ ಒಂಚೂರು ಕರೆಕ್ಷನ್ ಮಾಡಿದ್ದೀನಪ್ಪ, ಸುಮ್ಮನೆ ನಿಮ್ಗೆ ತೋರಿಸೋದಕ್ಕೆ ಪರ್ಪಸ್ಗೆ ಮಾಡ್ತಾ ಇದ್ದೀನಿ. ಕರೆಕ್ಷನ್ಸ್ ಎಲ್ಲ ಪಕ್ಕ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ, ಸುಮ್ಮನೆ ನಿಮ್ಗೆ ತೋರಿಸೋದಕ್ಕೆ. ಸೊ ಏನೋ ಒಂದು ಕರೆಕ್ಷನ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ, ಆಯಿತಾ. ಬಿಫೋರ್ ಆ್ಯಂಡ್ ಆಫ್ಟರ್ಗೆ ನಿಮಗೆ ಆಲ್ರೆಡಿ ಲೈಟ್ ರೂಮ್ನಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಆಪ್ಷನ್ ಯಾವುದು, ಇಲ್ಲಿ ವೈ ಅಂತ ಇಲ್ಲಿದೆ. ಇದನ್ನು ಕ್ಲಿಕ್ ಮಾಡಿಬಿಡ್ತೀರಾ. ಸೊ ಇಲ್ಲಿ ಬಿಫೋರ್ ಇಲ್ಲಿದೆ, ಆಫ್ಟರ್ ಇಲ್ಲಿದೆ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಬಿಫೋರ್ ಇಲ್ಲಿ ನೋಡಬೇಕು, ಆಫ್ಟರ್ ಇಲ್ಲಿ ನೋಡಬೇಕು, ಬಿಫೋರ್ ಇಲ್ಲಿ ನೋಡಬೇಕು, ಆಫ್ಟರ್ ಇಲ್ಲಿ ನೋಡಬೇಕು, ಈ ಟೆನ್ಷನ್ನೇ ಬೇಡ. ಆಮೇಲೆ ನಿಮ್ಗೆ ಗೊತ್ತಿದೆ ಅದನ್ನೇ ಮತ್ತೆ ಕ್ಲಿಕ್ ಮಾಡ್ತು ಅಂದರೆ ಒಂದೊಂದು ಥರ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಓಕೆನಾ. ನೀವು ಕ್ಲಿಕ್ ಮಾಡ್ತಾ ಇದ್ರೆ ಅದರದ್ದೇ ಸುಮಾರು ಆಪ್ಷನ್ಸ್ಗಳಿದೆ, ಅದು ಬರುತ್ತೆ. ಸೊ ನಾನು ಹೇಳ್ಕೊಡ್ತಾ ಇದ್ದ ಹೊಸ ಟಿಪ್ ಏನು ಅಂದರೆ, ನಿಮ್ಮ ಕೀಬೋರ್ಡಲ್ಲಿ ಬ್ಯಾಕ್ ಸ್ಪೇಸ್ ಕೆಳಗಡೆ ಒಂದು ಸ್ಲ್ಯಾಶ್ ಇದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಕಾಣಿಸ್ತಾ ಇದೆಯಾ? ಬ್ಯಾಕ್ ಸ್ಪೇಸ್ ಕೆಳಗಡೆ ಒಂದು ಸ್ಲ್ಯಾಶ್ ಇದೆ. ನೀವು ಆ ಸ್ಲ್ಯಾಶ್ನ ಕ್ಲಿಕ್ ಮಾಡ್ತು ಅಂದರೆ ನೀವು ಗಮನಿಸಿ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಹಳೇದು ಹೆಂಗಿದೆ ಹಂಗೆ ಬಂದಿದೆ, ಹೊಸದು ಹಿಂಗಿದೆ ಕರೆಕ್ಷನ್ ತೋರಿಸ್ತಾ ಇದೆ. ಜಸ್ಟ್ ಬೈ ಒಂದೇ ಒಂದು ಕ್ಲಿಕ್. ಇದನ್ನು ಕ್ಲಿಕ್ ಮಾಡಿದ್ರೆ ಹಳೇದು, ಇದನ್ನು ಕ್ಲಿಕ್ ಮಾಡಿದ್ರೆ ಹೊಸದು. ಅಂದರೆ ಬಿಫೋರ್ ಆ್ಯಂಡ್ ಆಫ್ಟರ್, ಬಿಫೋರ್ ಆಫ್ಟರ್, ಬಿಫೋರ್ ಆಫ್ಟರ್, ಜಸ್ಟ್ ಬೈ ಕ್ಲಿಕ್ಕಿಂಗ್ ಆನ್ ದಟ್ ಬಟನ್, ಸ್ಲ್ಯಾಶ್ ಬಟನ್, ನಿಮಗೆ ಬಿಫೋರ್ ಆಫ್ಟರ್ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಟಿಪ್ಸ್ ನಿಮಗೆ ಖುಷಿಯಾಗಿದೆ ಅನ್ಕೋತೀನಿ. ಆ್ಯಂಡ್ ಲಾಸ್ಟ್ ಬಟ್ ಲೀಸ್ಟ್ 7th ಟಿಪ್ಸ್ ಏನು ಅಂತ ಹೇಳಿದ್ರೆ, ಜೆ. ಕೀಬೋರ್ಡಲ್ಲಿ ಜೆ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಏನಪ್ಪ ಜೆ ಅಂತ ಕ್ಲಿಕ್ ಮಾಡಿದ್ರು ಏನು ಗೊತ್ತಾಗ್ತಾ ಇಲ್ಲ ಅಂತ ಇದ್ರೆ, ಒಂದು ವೇಳೆ ಜೆ ಅಂತ ಕ್ಲಿಕ್ ಮಾಡಿ ನಿಮ್ಮ ಫೋಟೋನಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ತೆಗೆದಿರ್ತಕ್ಕಂಥ ಪಿಕ್ಚರ್ ಗುಡ್ ಪಿಕ್ಚರ್ ಅಂತ. ಸೊ ಒಂದು ನೋಡಿ, ನಾನು ತೆಗೆದಿರೋ ಪಿಕ್ಚರ್ನಲ್ಲಿ ಜೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನೂ ಗೊತ್ತಾಗ್ತಾ ಇಲ್ಲ. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನೀವು ಎಕ್ಸ್ಪೋಜರ್ ಇದೆಯಲ್ಲ, ಇಲ್ಲಿ ಸುಮ್ಮನೆ ಹೈಲೈಟ್ ಮಾಡ್ಕೊಂಡೋಗಿ, ಜಾಸ್ತಿ ಮಾಡ್ಕೊಂಡೋಗಿ ನೋಡಿ, ಏನು ಕಾಣಿಸ್ತು? ಫುಲ್ ರೆಡ್ ಬಂದ್ಬಿಡ್ತು. ಏನು ಅರ್ಥ ಆಗ್ತಾ ಇದೆ ಅಂದರೆ, ನೀವು ಕೀಬೋರ್ಡಲ್ಲಿ ಜೆ ಅಂತ ಕ್ಲಿಕ್ ಮಾಡಿ ನಿಮ್ಮ ಪಿಕ್ಚರಲ್ಲಿ ಏನೂ ಬಂದಿಲ್ಲ, ರೆಡ್ ಬಂದಿಲ್ಲ ಅಂದರೆ ಯು ಹ್ಯಾವ್ ಟೇಕನ್ ಎ ಗುಡ್ ಪಿಕ್ಚರ್. ಅಂದರೆ ಓವರ್ ಎಕ್ಸ್ಪೋಸ್ ಆಗಿಲ್ಲ ಅಂತ ಅರ್ಥ. ನಿಮಗೆ ರೆಡ್ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಓವರ್ ಎಕ್ಸ್ಪೋಸ್ ಆಗಿದೆ ಅಂತ ಅರ್ಥ. ಸಿಂಪಲ್. ಓಕೆನಾ ಸ್ನೇಹಿತರೆ? ಆ್ಯಂಡ್ ಓವರ್ ಎಕ್ಸ್ಪೋಸ್ ಏನೋ ಆಗೋಯ್ತು, ಅಂಡರ್ ಎಕ್ಸ್ಪೋಸ್ ಬಗ್ಗೆ ಬೇಕಲ್ವಾ? ಒಂದು ನಿಮಿಷ. ಒಂದು ವೇಳೆ ಅಂಡರ್ ಎಕ್ಸ್ಪೋಸ್ ಆಗಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ, ಬ್ಲೂ ಕಲರ್ ಬರ್ತಾ ಇದೆ ಸ್ನೇಹಿತರೆ. ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಜೆ ಅಂತ ಕೀಬೋರ್ಡ್ನಲ್ಲಿ ಕ್ಲಿಕ್ ಮಾಡಿ ನೀವು ಓವರ್ ಆಗಿದೆಯಾ, ಅಂಡರ್ ಆಗಿದೆಯಾ ಇಮೇಜ್ ಅನ್ನೋದು ಈಸಿಯಾಗಿ ತಿಳ್ಕೊಬೋದು. ಸೊ ಈ ಕ್ಲಾಸು, ಈ ಟಿಪ್ಸು ನಿಮಗೆ ಭಾಳ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ. ನಿಮ್ಗೆ ಏನು ಖುಷಿ ಆಯಿತು ಅಥವಾ ಬೇಜಾರಾಯಿತು, ಏನಾಯಿತು ಅದನ್ನು ದಯವಿಟ್ಟು ವ್ಯಕ್ತಪಡಿಸಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಟೈಪ್ ಮಾಡ್ಬೋದು. ಏನಾದರೂ ಇಂಪ್ರೂವೈಸ್ ಮಾಡ್ಕೋಬೋದಾ ನಾನು ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಈ ಚಾನಲ್ಲು, ಈ ಒಂದು ಟ್ಯುಟೋರಿಯಲ್ಲು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಫಸ್ಟ್ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ರೀತಿಯ ಟಿಪ್ಸ್ಗಳನ್ನು, ಇದೇ ರೀತಿ ಶಾರ್ಟ್ಕಟ್ಸು ನಿಮಗೆ ಭಾಳ ಫಾಸ್ಟಾಗಿ ಎಡಿಟಿಂಗ್ ಮಾಡೋದಕ್ಕೆ ಫೋಟೋಗ್ರಾಫರ್ಸ್ಗೆ ಹೆಲ್ಪ್ ಆಗುತ್ತೆ. ಫೋಟೋಗ್ರಫಿ ಮಾಡೋವಂಥವ್ರಿಗೆ, ಸಾಕಷ್ಟು ಜನಕ್ಕೆ ತಾನು ತೆಗೆದಿರ್ತಕ್ಕಂಥ ಫೋಟೋ ತಾನೇ ಎಡಿಟ್ ಮಾಡಬೇಕು ಅನ್ನೋದು ತುಂಬ ಖುಷಿ ಆಗುತ್ತೆ. ಹಾಗಾಗಿ ಈ ಒಂದು ಟಿಪ್ಸು ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಜೊತೆ ವಾಚ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ವೆಯ್ಟ್ ಮಾಡ್ತಾ ಇರಿ, ಇನ್ನೂ ಅದರ್ ಟಿಪ್ಸ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.